ನಮ್ಮ ಭಾರತದ ಜನಸಂಖ್ಯೆ ಬಂದು 146 ಕೋಟಿ. ಈ 146 ಕೋಟಿಯಲ್ಲಿ ಮಿಲಿಯನ್ಗಳಲ್ಲಿ ಲೆಕ್ಕ ಬಂದು 37,0810 ಮಿಲಿಯನ್ಗಳವ್ರೆ. ಸರಿಸುಮಾರು 257 ಕೋಟಿಗಿಂತ ಹೆಚ್ಚು ಸಾಮರ್ಥ್ಯ ಹೊಂದಿರುವವರು ಸರಿಸುಮಾರು 4,291 ಜನ ಇದ್ದಾರೆ. ಮಧ್ಯಮ ವರ್ಗದವರು ಅಂದರೆ 5 ಕೋಟಿಯಿಂದ 10 ಕೋಟಿ ಲೆವೆಲ್, ಈ ಮಧ್ಯಮ ವರ್ಗದವರು 432 ಮಿಲಿಯನ್ ಜನರಿದ್ದಾರೆ. ಇನ್ನು ಟೋಟಲ್ ಎಷ್ಟಾಯಿತು? 43 ಕೋಟಿ, 3.25 ಕೋಟಿ ನಮ್ಮ ದೇಶದಲ್ಲಿ ಶ್ರೀಮಂತರು. ಅಂದರೆ ನಮ್ಮ ದೇಶದ ಜನಸಂಖ್ಯೆ ಬಂದು 146 ಕೋಟಿ. 146 ಕೋಟಿಯಲ್ಲಿ 43.25 ಕೋಟಿ ಶ್ರೀಮಂತರಿದ್ದರೆ ಇನ್ನು 102 ಕೋಟಿ ಯಾರು? ನಾನು, ನೀವು, 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 ನೀವು. ಈ 43 ಕೋಟಿ ಜನ ಏನವ್ರೆ, ಈ 43 ಕೋಟಿ ಜನರು ಈ 102 ಕೋಟಿ ಜನರನ್ನ ಚೆನ್ನಾಗಿ ಹಾಕೊಂಡು ಹಿಂಡಿ 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 ಇಪ್ಪೇಕಾಯಿ ಮಾಡ್ಬಿಟ್ಟಾದ್ರ ರಸನ ತೇರ್ಕೊಂಡು ಚೆನ್ನಾಗಿ ಕುಡಿತಾವ್ರಿ. ನಾವು ಕೊಡ್ತಾ ಇದ್ದೀವಿ, ಅವ್ರು ಕುಡಿತಾವ್ರೆ. ನೋಡಿ, ನಮಗೆ ಕೆಲಸ ಕೊಡ್ತಾರೆ, ನಮ್ಮ ಹತ್ರನೇ ದೋಚ್ಕೊತಾರೆ. ನಮಗೆ ಕೆಲಸ ಕೊಡ್ತಾರೆ, ನಮ್ಮ ಹತ್ರನೇ ದೋಚ್ಕೊತಾರೆ. ಸಾವಿರಾರು ಕೋಟಿ ಸಾಲ ಮಾಡ್ತಾರೆ, ಊರು ಬಿಡ್ತಾರೆ, ದೇಶನೇ ಬಿಡ್ತಾರೆ. ಆ ಸಾವಿರಾರು ಕೋಟಿನ ನಮ್ಮ ತಲೆ ಮೇಲೆ ಹಾಕ್ತಾರೆ, ನಾವು ತೀರ್ಸ್ಕೊಂಡು ಹೋಗ್ಬೇಕು. ಇದು ನಮ್ಮ ಪರಿಸ್ಥಿತಿ. ಪೆಟ್ರೋಲ್ ಜಾಸ್ತಿ, ಡೀಸೆಲ್ ಜಾಸ್ತಿ, ಅದು ಜಾಸ್ತಿ, ಇದು ಜಾಸ್ತಿ. ಇಲ್ಲಿ ನಾವು ದುಡಿಯೋ ಸಂಬಳಕ್ಕೆ ನಾವ್ದು ಎಷ್ಟಪ್ಪ ಬರ್ತೈತೆ? ಅಮ್ಮಮ್ಮ ಅಂದ್ರೆ ಫ್ಯಾಕ್ಟ್ರಿಗೆ ಹೋದ್ರೆ ಒಂದು 15,000 ರೂಪಾಯಿ ಕೊಡ್ತಾರೆ. ಇಲ್ಲ ಡ್ರೈವರ್ ಕೆಲ್ಸಕ್ಕೆ ಹೋದ್ರೆ ಒಂದು 25,000 ಕೊಡ್ತಾರೆ. ಇಲ್ಲ ಡಿಲ್ವರಿನೋ ಅದೇ ಇದು ಝೊಮ್ಯಾಟೋನೋ ಸ್ವಿಗ್ಗಿನೋ ಮಾಡ್ಕೊಂಡಿದ್ರೆ ಅದ್ರಾಗ ಒಂದು ಆವ್ರೇಜಾಗಿ ಮಾಡ್ಕೊಬೋದು. ಒಂದು 25 ಮಾಡ್ಕೊಬೋದು. ಈ 25,000 ತಗೊಂಡ್ಬಿಟ್ಟು ಈ ಬೆಂಗಳೂರಲ್ಲಿ 10-15,000 ರೂಪಾಯಿ ಮನೆ ಬಾಡಿಗೆನೇ ಕಟ್ಟಬೇಕು. ತಿನ್ನೋ ಊಟಕ್ಕೆ ರೇಷನ್ಗೆ ಒಂದು 10,000 ರೂಪಾಯಿ ತಿಂಗಳಿಗೆ ಬೇಕೇ ಬೇಕು. ಇನ್ನು ಮಕ್ಳನ್ನ ಏನಾರ ಓದ್ಸೋಣ, ಅವ್ರಿಗೆ ಯಾವ ಎಜುಕೇಶನ್ ಕೊಡೋಣ? ಕರೆಕ್ಟಾಗಿ ನೋಡಪ್ಪ, ಸಂಸಾರ ಮಾಡ್ಬೇಕು ಬೆಂಗಳೂರಾಗಂದ್ರೆ ನಾವು ಏನೂ ಇಲ್ಲ ಅಂದ್ರೂ ಇಬ್ಬರು ದುಡಿಬೇಕು. ಗಂಡ ಹೆಂಡ್ರು ಇಬ್ಬರು ದುಡಿದ್ರೆ ಮಕ್ಳನ್ನ ಓದಿಸ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ತಿನ್ಕೊಂಡು ಇರ್ಬೋದು. ಆದರೆ ದುಡ್ಡು ಉಳ್ಸೋಕ್ಕಾಗಲ್ಲ. ಏನೋ ಮಕ್ಳಿನ ಎಜುಕೇಷನ್ ನೋಡ್ಕೊಬೋದು. ಏನೋ ಅವತ್ತು ದುಡ್ದು ಅವತ್ತು ತಿನ್ನೋ ಮಟ್ಟಿಗೆ ಮಾತ್ರ ಬದುಕ್ಬೋದೇ ಹೊರ್ತು ಬೇರೆ ಏನಕ್ಕೂ ಚಾನ್ಸ್ ಇಲ್ಲ.